ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನು ಪೂರೈಸಿದರು. 6 ವರ್ಷ. ಆ ಹಿನ್ನೆಲೆ ಪಕ್ಷದ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ ಔತಣಕೂಟವನ್ನು ಏರ್ಪಡಿಸಲಾಗಿದೆ. ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ಔತಣಕೂಟವನ್ನು ಏರ್ಪಡಿಸಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಭೋಜನ ಕೂಟ ನಡೆಯುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಡಿಸಿಎಂಗೆ ಅಭಿನಂದನೆ ಸಲ್ಲಿಸುತ್ತಾರೆ ಆಡಳಿತ ಪಕ್ಷದ ಶಾಸಕರುಗಳು. ಕೆಲ ದಿನಗಳಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರು, ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷರು, ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ಹೊಂದಿರುವಂತಹ ಬ್ಲಾಕ್ ಮತ್ತು ಬೂತ್ ಮಟ್ಟದ ಅಧ್ಯಕ್ಷರಿಗೂ ಕೂಡ ಔತಣಕೂಟವನ್ನು ಡಿ.ಕೆ. ಶಿವಕುಮಾರ್ ಕೊಡ್ತಾರೆ. 2020ರಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಅವರ ಹಿಂದೆ ದಿನೇಶ್ ಗುಂಡೂರಾವ್ ಅವರವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾದರು. ಸಂಘಟನಾ ಪರ್ವ, ಸದಸ್ಯತ್ವ ನೋಂದಣಿ, ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಎಲ್ಲವನ್ನೂ ಕೂಡ ಎದುರಿಸಿ ಇದೀಗ 6 ವರ್ಷಗಳನ್ನು ಡಿ.ಕೆ. ಶಿವಕುಮಾರ್ ಪೂರೈಕೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಯಿತು. ಇವತ್ತು ಔತಣಕೂಟ ಇದೆ ಅಂತೆ, ಏನೆಲ್ಲ ಆಗುತ್ತೆ? ಪ್ರವೀಣ್, ಇಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಶಾಸಕರಿಗೆ ಔತಣಕೂಟವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಮತ್ತು ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನು ಸಹ ಕರೆದಿದ್ದಾರೆ. ಹಾಗಾಗಿ ಇಂದು ಡಿಸಿಎಂ ಡಿ.ಕೆ. ಶಿವಕುಮಾರ್, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಶಾಸಕರಿಗೆ ಔತಣಕೂಟವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ನಿನ್ನೆನೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಶಾಸಕರಿಗೆ ಔತಣಕೂಟವನ್ನು ಆಯೋಜನೆ ಮಾಡಿದ್ರು ಖಾಸಗಿ ಹೋಟೆಲ್ನಲ್ಲಿ ತರಬೇತಿಯ ನೆಪದಲ್ಲಿ. ಆದ್ರೆ ಆಯೋಜನೆ ಮಾಡಿದಂಥದ್ದು ಸ್ಪೀಕರ್ ಯುಟಿ ಖಾದರ್ ಅವರು ಆಯೋಜನೆ ಮಾಡಿದ್ರು. ಸರ್ಕಾರದ ಭಾಗವಾಗಿ ಸಿಎಂ ಅವರು ಇಡೀ ಕಾರ್ಯಕ್ರಮ ಆಯೋಜನೆ ಮತ್ತು ನಿರ್ವಹಣೆ ಜವಾಬ್ದಾರಿ ಹೊತ್ತಿದ್ರು. ಹಾಗಾಗಿ ನಿರಂತರವಾಗಿ ಸಿಎಂ, ಡಿಸಿಎಂ ಮತ್ತೆ ಸಿಎಂ ಒಂದು ರೀತಿ ಶಾಸಕರಿಗೆ ನಿರಂತರ ಔತಣಕೂಟದ ಆಯೋಜನೆ ಮಾಡುವ ಮೂಲಕ ಒಂದು ರೀತಿ ಬಲ ಪ್ರದರ್ಶನ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಇಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು ನಾಳೆಗೆ 6 ವರ್ಷಗಳ ಪೂರೈಕೆ ಆಗುತ್ತೆ. ಮಾರ್ಚ್ 2011ರಂದು ಅವರು ಅಧಿಕಾರವನ್ನು ವಹಿಸಿಕೊಂಡ್ರು. ಹಾಗಾಗಿ ನಾಳೆಗೆ 11 ವರ್ಷಗಳು 6 ವರ್ಷಗಳ ಪೂರೈಕೆ ಆಗ್ತಿರೋದ್ರಿಂದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕರು ಮತ್ತು ಪಕ್ಷದ ನಾಯಕರುಗಳು ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಅದರ ಭಾಗವಾಗಿ ಡಿಸಿಎಂ ಅವರು ಶಾಸಕರಿಗೆ ಔತಣಕೂಟವನ್ನು ಆಯೋಜನೆ ಮಾಡಿದ್ದಾರೆ. 1-2 ದಿನಗಳಲ್ಲಿ ಜಿಲ್ಲಾಧ್ಯಕ್ಷಗಳು, ಅದಾದ ನಂತರ ಬ್ಲಾಕ್ ಮತ್ತು ಬೂತ್ ಅಧ್ಯಕ್ಷರುಗಳಿಗೂ ಸಹ ಡಿಸಿಎಂ ಅವರು ಔತಣಕೂಟ ಆಯೋಜನೆ ಮಾಡ್ಕೊಂಡಿದ್ದಾರೆ. ಮತ್ತು ಬೆಂಗಳೂರಿನಲ್ಲಿರುವಂತಹ ವಿವಿಧ ಮೋರ್ಚಾಗಳು, ಮಹಿಳಾ ಮೋರ್ಚಾ ಇರ್ಬೋದು, ಕಾರ್ಮಿಕ ಮೋರ್ಚಾ, ಲೇಬರ್ ಮೋರ್ಚಾ, ಅದೇ ರೀತಿ ಈ ಬೇರೆ ಸಂಘಟನೆಗಳ ಎಲ್ಲ ಸಂಘಟನೆಗಳಿಗೂ ಸಹ ಅವರು ಔತಣಕೂಟವನ್ನು ಆಯೋಜನೆ ಮಾಡುವ ಮೂಲಕ ತಮ್ಮ ಒಂದು 6 ವರ್ಷಗಳ ಸಾರ್ಥಕ ಅವಧಿಯನ್ನ ಸ್ಮರಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಂದುಕೊಂಡಿದ್ದು ಇವತ್ತು ಬೇರೆ. ಮಾರ್ಚ್ 11ರಂದು ರಾಜ್ಯಾದ್ಯಂತ 100 ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆಯನ್ನು ಇಟ್ಕೊಳ್ಬೇಕು ಅಂತ ನಾವು ಪ್ಲಾನ್ ಅನ್ನ ಮಾಡ್ಕೊಂಡು, ಆದ್ರೆ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ಅವರು ಅದಕ್ಕೆ ಅನುಮತಿಯನ್ನ ಕೊಡದಿರೋ ಕಾರಣಕ್ಕೋಸ್ಕರ ಅದೊಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ನಿರಾಸೆಯನ್ನು ತರಿಸಿದೆ. ಮಹಾತ್ಮ ಗಾಂಧಿ ಅವರ ಶತಮಾನೋತ್ಸವ ಅಂದ್ರೆ ಬೆಳಗಾವಿಯಲ್ಲಿ ಆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿದಂತ ಒಂದು ಸ್ಮರಣಾರ್ಥ ರಾಜ್ಯಾದ್ಯಂತ 100 ಕಾಂಗ್ರೆಸ್ ಭವನವನ್ನ ಅಂದ್ರೆ ಜಿಲ್ಲೆಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಬೇಕು ಅಂತ ಕನಸನ್ನು ಹೊತ್ಕೊಂಡ್ರು. ಹಾಗಾಗಿ ಸಾಕಷ್ಟು ಜಮೀನನ್ನು ಸಹ ಸ್ಥಳೀಯ ಶಾಸಕರುಗಳಿಂದ ಮತ್ತು ನಗರಸಭೆಗಳಿಂದ ಅಥವಾ ಮಹಾನಗರ ಪಾಲಿಕೆಯಿಂದ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ಪಡ್ಕೊಂಡು ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೂ ಸಹ ಪ್ಲಾನ್ ಅನ್ನು ರೂಪಿಸಿದ್ರು. ರಾಹುಲ್ ಗಾಂಧಿ ಅವರು ಬಂದು ಅದನ್ನ ಶಂಕುಸ್ಥಾಪನೆ ನೆರವೇರ್ತಾರೆ ಅಂತ ಅನ್ಕೊಂಡಿದ್ರು. ಮತ್ತು ಬೆಂಗಳೂರಿನಲ್ಲಿ ದೊಡ್ಡ ಬೃಹತ್ ಕಾಂಗ್ರೆಸ್ ಜಿಲ್ಲಾ ಘಟಕವನ್ನ ನಿರ್ಮಾಣ ಮಾಡ್ಲಿಕ್ಕೂ ಸಹ ಆಯೋಜನೆ ಮಾಡ್ಕೊಂಡಿದ್ರು. ಅದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಕನಸು ನನಸಾಗಿಲ್ಲ. ಹಾಗಾಗಿ ಇಲ್ಲೊಂದ್ ಕಡೆ ಡಿಸಿಎಂ ಅವರಿಗೆ 2 ಕನಸಿತ್ತು. ಒಂದು 100 ಜಿಲ್ಲಾ ಭವನಗಳ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡುವಂತದ್ದು. ಎರಡನೇದಾಗಿ ಡಿಸಿಎಂ ಆಗಿರುವಂತ ಡಿ.ಕೆ. ಶಿವಕುಮಾರ್ ಸಿಎಂ ಆಗುವಂತದ್ದು. ಇವೆರಡೂ ಕನಸು ಸಹ ಈ ಬಾರಿ ಯಾಕೋ ಈಡೇರಿಕೆ ಆಗಿಲ್ಲ. ಅದರ ಕನಸು ಈಡೇರಿಕೆಗೋಸ್ಕರ ನಿರಂತರ ಪ್ರಯತ್ನವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾಡಿದ್ರು. ಹಾಗಾಗಿ ಆ ಒಂದು ಪ್ರಯತ್ನ ಸಹ ಮತ್ತೆ ಮುಂದುವರೆದಿದೆ. ಇನ್ನು ಮೂರನೇದಾಗಿ ಕಾಂಗ್ರೆಸ್ ಪಕ್ಷವನ್ನ ಕೇಡರ್ ಪಾರ್ಟಿಯಾಗಿ ನಿರ್ಮಾಣ ಮಾಡ್ಬೇಕು ಅಂತ ಆಸೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇತ್ತು. ಅದನ್ನ ಪದೇ ಹೇಳ್ತಾ ಇದ್ರು. ನಾನು ಇರುವ ತನಕ ಕಾಂಗ್ರೆಸ್ ಪಕ್ಷವನ್ನ ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಮಾಡ್ತೇನೆ, ಆ ಮೂಲಕ ಅದಕ್ಕೊಂದು ಶಕ್ತಿ ತುಂಬೋ ಕೆಲಸವನ್ನು ಮಾಡ್ತೇನೆ. ಆ ರೀತಿ ಒಂದು ಶಕ್ತಿ ತುಂಬಿದ್ರೆ ಮಾತ್ರ
ಈ ಒಂದು ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ನೋದನ್ನ ಅವರು ತಲೆಯಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ಆ ಒಂದು ಪ್ರಯತ್ನ ಆಗಿಲ್ಲ. ಇನ್ನು ಉಳಿದಂತೆ ಈ ಬಾರಿ ಮತ್ತೊಂದು ಮುಂದಿನ ಸಾಹಸ ಡಿ.ಸಿ.ಎಂ. ಶಿವಕುಮಾರ್ ಅವರು ರಾಜ್ಯದ ಏನು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ಬೇಕು. ನಾನು ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಂದ್ರೆ 6 ವರ್ಷ ತುಂಬಿದ ನಂತರ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಪರ್ಯಾಯವಾಗಿ ನನಗೆ ಮತ್ತೊಂದು ಹುದ್ದೆ ಬೇಕು ಅಥವಾ ನನಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಬೇಕು ಅಂತ ಡಿಮ್ಯಾಂಡ್ನು ಸಹ ತಲೆಯಲ್ಲಿ ಇಟ್ಕೊಂಡು ಪ್ರಯತ್ನವನ್ನ ಮುಂದುವರಿಸಿದ್ರು. ಆದ್ರೆ ಅದು ಸಹ ಕೈಗೂಡಿಲ್ಲ. ಹಾಗಾಗಿ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ 6 ವರ್ಷ ತುಂಬಿದ ನಂತರ ಬಿಟ್ಕೊಡ್ತೀನಿ, ಹೊಸ ರಕ್ತ ಬರಬೇಕು ಪಕ್ಷಕ್ಕೆ, ಸರ್ಕಾರಕ್ಕೆ, ಮತ್ತು ಶಕ್ತಿಯನ್ನ ತುಂಬಬೇಕು ಯುವಕರಿಗೆ ಅಂತ ಒಂದು ಚಿಂತನೆಯನ್ನ ಇಟ್ಕೊಂಡು ಹೋರಾಟವನ್ನು ಮಾಡಿದ್ರು. ಅದು ಸಹ ಈಡೇರಕ್ಕೆ ಆಗಿಲ್ಲ. ಹಾಗಾಗಿ ಅಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಎಲ್ಲರೂ ತಲೆನಲ್ಲಿದ್ದಂತ ಪ್ರಮುಖ ಒಂದು ಆಶಯ ಇತ್ತು, ಅದು ಸಹ ಈಡೇರಿಕೆ ಆಗುವ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನವನ್ನು ಸಹ ಹಾಕಿದ್ರು. ಈಗ ಅಂತಿಮವಾಗಿ ಒತ್ತಡ ತಂತ್ರವನ್ನು ರೂಪಿಸ್ತಾ ಇದ್ರೆ ಮುಂದಿನ ಈ ಒಂದು ಬಜೆಟ್ ಒಳಗಾಗಿ ಅದು ಈಡೇರಿಕೆ ಆಗತ್ತೆ ಅಂತ ಅನ್ಕೊಂಡಿದ್ರು, ಆಗಿಲ್ಲ. ಹಾಗಾಗಿ ಬಜೆಟ್ ಅನುಮೋದನೆ ಆಗುವುದರೊಳಗಾಗಿ ಅಂದ್ರೆ ಮಾರ್ಚ್ 27ಕ್ಕೆ ಅಧಿವೇಶನ, ವಿಧಾನಸಭೆ ಕಲಾಪ, ಬಜೆಟ್ ಅಧಿವೇಶನ ಮುಕ್ತಾಯ ಆಗತ್ತೆ. ಅದಕ್ಕೂ ಮೊದಲೇ ಈ ಒಂದೆಲ್ಲ ಪ್ರಕ್ರಿಯೆಗಳು ಮುಕ್ತಾಯ ಆಗಿ ನನಗೆ ಅಧಿಕಾರ ಹಸ್ತಾಂತರದ ಒಂದು ದಿನಾಂಕವನ್ನು ನಿಗದಿ ಮಾಡಬೇಕು ಅಂತ ಒಂದು ಪಟ್ಟಣ ಇಟ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಹೋರಾಟವನ್ನ ಮುಂದುವರಿಸುವ ಒಂದು ಸಾಧ್ಯತೆ ಇದೆ. ಮತ್ತು ಸರ್ಕಾರ ಮತ್ತು ಪಕ್ಷದಲ್ಲಿ ಈ ಒಂದು ಆಂತರ್ಯದಲ್ಲಿ ನಡೀತಿರುವಂತಹ ಯುದ್ಧಕ್ಕೆ ಅವರು ಇನ್ನಷ್ಟು ಅದನ್ನ ತೀಕ್ಷ್ಣಗೊಳಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ 6 ವರ್ಷದ ಏನು ಪಕ್ಷದ ಅಧ್ಯಕ್ಷರಾಗಿ ಆಗಿರುವ ಸಾಧನೆಗಿಂತ ಈ ಒಂದು ಅಧಿವೇಶನದ ಅವಧಿನ ನಡೆಯುವಂತ ಸಾಧನೆ ಅಥವಾ ಈ ಒಂದು ಅಧಿವೇಶನ ನಡೆಯುವಂತ ಪ್ರಕ್ರಿಯೆಗಳು ಇನ್ನಷ್ಟು ತೀವ್ರಗೊಳಿಸುವಂತ ಸಾಧ್ಯತೆ ಇದೆ. ಮತ್ತು ಆ ಮೂಲಕ ತಾವು 6 ವರ್ಷ ಅಧಿಕಾರವನ್ನ ಅನುಭವಿಸಿದ್ರು ಸಹ ಅಥವಾ 6 ವರ್ಷ ಪಕ್ಷವನ್ನು ಸಂಘಟನೆ ಮಾಡಿದ್ರು ಸಹ ನನಗೆ ಅಧಿಕಾರ ಸಿಗ್ಲಿಲ್ಲ ಅಂತ ಕೊರಗನ್ನ ಅವರು ನೀಗಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತೊಂದು ದೆಹಲಿಗೆ ದಂಡಯಾತ್ರೆ, ದೆಹಲಿಗೆ ಶಾಸಕರ ತಂಡವನ್ನು ಕರ್ಕೊಂಡೋಗಿ ಬಜೆಟ್ ಅನ್ನ ನಾವು ಪಾಸ್ ಮಾಡ್ಬೇಕು ಅಂದ್ರೆ ನನಗೆ ಅಧಿಕಾರ ಹಸ್ತಾಂತರದ ದಿನಾಂಕವನ್ನು ನಿಗದಿ ಮಾಡಿ ಅಂತ ಪಟ್ಟಣ ಹಿಡಿಯುವಂತ ಸಾಧ್ಯತೆ ಇದೆ ಅಂತ ಅನ್ನೋದು ಈಗಿರುವಂತ ಮಾಹಿತಿ. ಹಾಗಾಗಿ ಈ ಒಂದು ಡಿ.ಕೆ. ಶಿವಕುಮಾರ್ 6 ವರ್ಷಗಳ ಸಾಧನೆ ಜೊತೆಗೆ ವೇದನೆ ಏನಿದೆ ಅದು ಇನ್ನು 15 ದಿನಗಳ ಒಳಗಾಗಿ ಈಡೇರುತ್ತಾ ಅಂತ ಅನ್ನೋದು ಸಹ ಡಿ.ಕೆ. ಶಿವಕುಮಾರ್ ಅವರ ಆಸೆ ಆಗಿದೆ. ಅದು ಎಷ್ಟು ಮಟ್ಟಿಗೆ ಈಡೇರಿಕೆ ಆಗತ್ತಾ ಅಥವಾ ಆಗೋದಿಲ್ಲ ಅಂತ ಅನ್ನೋದು ಸಹ ಈ ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗ್ಬೇಕಾಗಿದೆ. ಪ್ರವೀಣ್. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.